ನೋಡಿ, ಇನ್ ಒಂದೇ ಒಂದು ಮಾತಾಡಿದ್ರು ನಿಮ್ಮ 3 ಜನನು ಕುತ್ಕೆ ಹಿಡಿದು ಆಚೆ ದಬ್ಬಸ್ಬೇಕಾಗತ್ತೆ. ಹೊರಟೋಗಿ. ಪ್ಲೀಸ್ ಮೇಡಮ್, ಅರ್ಥ ಮಾಡ್ಕೊಳ್ಳಿ. ವಲ್ಲಭ, ಮಾಧವ, ಕೇಶವ, ನೀವೇನ್ರ ಮಾಡ್ತಾ ಇದ್ರಿ ಇಲ್ಲಿ? ಓ, ನಿಮ್ಗೇನು ವಿಷಯನೇ ಗೊತ್ತಿಲ್ವಾ ಸರ್? ಸಿದ್ದು, ಅವ್ರನ್ನ ತಡೆಯೋದಕ್ಕೆ ತುಂಬಾ ಪ್ರಯತ್ನ ಪಟ್ಟೆ, ಕೊನೆಗೂ ಆಗ್ಲಿಲ್ಲ. ಏನ್ ಮಾಡೋದು ಇವಾಗ? ಬಾಯಿ ಮುಚ್ಕೊಂಡು ಸುಮ್ಮನೆ ನಿಂತ್ಕೊ. ಹೇಳಿದೊಂದು ಚಿಕ್ಕ ಕೆಲ್ಸನೂ ಮಾಡಕ್ಕಾಗಲ್ಲ. ನಿಮ್ಮ ಮಗ ಸಸ್ಪೆಂಡ್ ಆಗಿದ್ದಾನೆ. ಅದಕ್ಕೆ ಅವನ ಪರವಾಗಿ ನಿಮ್ಮ ಮಕ್ಕಳನ್ನ ಕರ್ಕೊಂಡ್ಬಂದು ಗಲಾಟೆ ಮಾಡಿಸ್ತಾ ಇದ್ದಾನೆ. ಏನ್ ತಪ್ಪು ಮಾಡ್ದ ನನ್ ಮಗ? ಕಾಲೇಜ್ ಬೋರ್ಡ್ ಅಲ್ಲಿ ಒಂದು ಹುಡುಗಿ ಬಗ್ಗೆ ಕೆಟ್ಟದಾಗ ಬರೆದು ಅವಳು ಮಾನ ಮರ್ಯಾದೆ ಹೋಗೋ ತರ ಮಾಡಿದ್ದಾನೆ. ಅದು ಸಾಲದು ಅಂತ ಎಲ್ಲ ಕಡೆ ಅಪಪ್ರಚಾರ ಮಾಡ್ತಾ ಇದ್ದಾನೆ. ಇಲ್ಲಪ್ಪ, ಅವ್ರು ಹೇಳ್ತಿರೋದೆಲ್ಲ ಸುಳ್ಳು. ನನ್ನ ಹತ್ರ ಮಾಡಿಲ್ಲ. ಆ ನಿಮ್ ಹುಡುಗ ಹಂಗೆ ಹೇಳೋದು ಸರ್. ಬೇಕಾದ್ರೆ ಆ ಹುಡುಗಿ ಇದ್ದಾಳಲ್ಲ, ಅವಳನ್ನ ಕೇಳಿ. ಅಮೂಲ್ಯ, ನೀನ್ ಹೇಳಮ್ಮ. ಹೇಳಮ್ಮ, ಮಾಡಿದ್ದ ಅವನೇ ಅಂತ ಧೈರ್ಯವಾಗಿ ಹೇಳು. ಅಮೂಲ್ಯ, ನಿಜ ಹೇಳು, ವಲ್ಲಭ ತಪ್ಪು ಮಾಡದ್ನಾ? ವಲ್ಲಭ, ನೀನ್ ಇಂಥ ಕೆಲಸ ಮಾಡ್ತೀಯಾ? ಅಕ್ಕ, ಅಕ್ಕ, ಏನು ಸುಂದ್ರ? ದೊಡ್ಡ ಅನಾಹುತ ಆಗೋಯ್ತು ಅಕ್ಕ. ಅಯ್ಯೋ, ಏನಾಯ್ತು? ಅದು ಏನು, ನಮ್ಮ ವಲ್ಲಭ ಸಸ್ಪೆಂಡ್ ಆಗಿದ್ದಾನ? ಉನಕ ಪ್ರಿನ್ಸಿಪಾಲ್ ಬಾವಂಗ್ ಫೋನ್ ಮಾಡಿ ಅದನ್ನೇ ಹೇಳಿದ್ರು. ಏನು ಗಲಾಟೆ ಅಂತಿದ್ರಕ್ಕ. ಬಾವ ನನ್ನ ಹತ್ರ ಸರಿಯಾಗಿ ಏನು ಹೇಳಿದೆ, ಸಿಟ್ಟಲ್ಲಿ ಕಾಲೇಜ್ ಹತ್ರ ಹೋದ್ರಕ್ಕ. ಅಯ್ಯೋ, ಏನಾಗೋಯ್ತು? ಅಯ್ಯೋ ಭಗವಂತ, ಈ ವಲ್ಲಭ ಎಂತ ಕೆಲಸ ಮಾಡ್ಬಿಟ್ನು? ಅವ್ರಪ್ಪ ನೋಡಿದ್ರೆ ಅವ್ನು ಚೆನ್ನಾಗಿ ಓದ್ಬೇಕು, ಕಲೆಕ್ಟರ್ ಆಗ್ಬೇಕು ಅಂತ ಆಸೆ ಪಡ್ತಿದ್ದಾರೆ. ಇದು ನಮ್ಮ ವಲ್ಲಭನಿಗೆ ಕೊನೆ ಅವಕಾಶ ಕಣೋ. ಅಯ್ಯಯ್ಯೋ, ಇನ್ನೊಂದ್ಸತಿ ವಲ್ಲಭ ತಪ್ಪು ಮಾಡಿದ್ರೆ ನಿಮ್ ಭಾವ ಖಂಡಿತ ಅವನ್ನ ಕ್ಷಮಿಸೋದಿಲ್ಲ ಕಣೋ ಸುಂದ್ರ. ಅಯ್ಯಯ್ಯೋ, ಅಕ್ಕ, 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 ಏನಾಯ್ತು? ಅಕ್ಕ, 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 ಏನಾಯ್ತು? ಅಕ್ಕ, ಒಂದು ನಿಮಿಷ ಅಕ್ಕ. ಸಮಾಧಾನ ಮಾಡ್ಕೊಳಕ್ಕ, ಸಮಾಧಾನ ಮಾಡ್ಕೊ. ಅಕ್ಕ, ಇಲ್ಲಿ ನೋಡು, ಬಾಬಾ ಕಾಲೇಜ್ ಹತ್ರ ಹೋಗಿದಾರೆ ಅಷ್ಟೇ. ನೀನೇನೇನು ಕಲ್ಪಿಸ್ಕೊಂಡು ಗಾಬರಿ ಆಗ್ಬಿಡಕ್ಕ. ಬೇರೆ ಏನೂ ಆಗಿಲ್ಲಕ್ಕ, ಬೇರೆ ಏನೂ ಆಗಿಲ್ಲ. ಸಮಾಧಾನ ಮಾಡ್ಕೊ. ಏನಾಗುತ್ತೆ ಅಂತ ಚೆನ್ನಾಗಿ ಗೊತ್ತು ಸುಂದ್ರ. ಅವರು ವಲ್ಲಭನ ಮತ್ತೆ ಹೊಡಿತಾರೆ, ಬಡಿತಾರೆ, ಮನೆಯಿಂದ ಆಚೆ ಹಾಕ್ತಾರೆ. ಇದಾದ್ಮೇಲೆ ಅವ್ರ ವಲ್ಲಭನ ಯಾವತ್ತೂ ಕ್ಷಮಿಸಲ್ಲ ಸುಂದ್ರ. ಇದೆಲ್ಲ ನೆನ್ಸ್ಕೊಂಡ್ರೆ ಈ ವಲ್ಲಭನು ಯಾಕೆ ಈ ತರ ಮಾಡ್ತಾನೆ? ನಾನು ಏನ್ ಮಾಡ್ಲಿ ಸುಂದ್ರ? ಈ ನಂದ ಗೋಕುಲ ಮತ್ತೆ ಹೊಡೆದೋಗುತ್ತೇನೋ? ಇಲ್ಲ ಇಲ್ಲ, ಹಾಗಾಗಬಾರ್ದು. ಏನಾಗುವ? ಏನು ಆಗಲ್ಲ, ಸುಮ್ಮನಿರಕ್ಕ. ಅಳ್ಬೇಡ ಸುಮ್ಮನೆ, ಅಳ್ಬೇಡ.
ನನ್ನ ಮಗನೇ ಈ ತಪ್ಪು ಮಾಡಿದಾನೆ ಅಂತ ಹೇಳಕ್ಕೆ ನಿಮ್ಮ ಹತ್ರ ಏನ್ ಸಾಕ್ಷಿ ಇದೆ? ನನ್ನ ಮಗ ಇಂಥ ತಪ್ಪನ್ ಮಾಡಕ್ ಸಾಧ್ಯನೇ ಇಲ್ಲ. ಎಲ್ಲ ಸೇರ್ಕೊಂಡು ನನ್ನ ಮಗನ ಮೇಲೆ ಗೂಬೆ ಕೂಡಿಸ್ತಾ ಇದ್ದೀರಾ. ನನ್ ಮಗ ಆ ತಪ್ಪು ಮಾಡಿದಾನೆ ಈ ತಪ್ಪು ಮಾಡಿದಾನೆ ಅಂತ ಹೇಳಿದ್ದನ್ನು ಕೇಳಿಸ್ಕೊಂಡು ಸುಮ್ಮನೆ ಇರ್ತೀನಿ ಅನ್ಕೊಂಡಿದ್ದೀರಾ? ಓ, ಹಾಗಾದ್ರೆ ನೀವು ಬಂದಿರೋದು ಗಲಾಟೆ ಮಾಡಕ್ಕೆನಾ? ನಾವೆಲ್ಲ ನಿಮ್ಮ ಮಗನಿಗೆ ಹೊಡೆದು ಬುದ್ಧಿ ಹೇಳ್ತೀರಿ ಅನ್ಕೊಂಡ್ವಿ. ನಾನು ಅವನಿಗೆ ಜನ್ಮ ಕೊಡ್ತಂದೆ. ನನ್ ಮಗ ಏನು ಅಂತ ನನಗೆ ಚೆನ್ನಾಗಿ ಗೊತ್ತು. ಬೇರೆ ಯಾರಿಂದನೂ ನನ್ನ ಮಗನ ಬಗ್ಗೆ ಪ್ರಮಾಣ ಪತ್ರ ನನಗೆ ಬೇಕಾಗಿಲ್ಲ. ಹೌದು, ನನ್ನ ಮಗ ಹಠಮಾರಿ, ಮುಂಗೋಪಿ, ಯಾರ ಮಾತು ಕೇಳೋದಿಲ್ಲ, ಎಲ್ರ ಜೊತೆ ಜಗಳ ಆಡ್ತಾನೆ. ಅವನು ಸೋಮಾರಿ. ಹೌದು ಅಂತ ಹೇಳಿದ್ರೆ ಅರ್ಧ ಕಿಲೋಮೀಟರ್ ದೂರ ಹೋಗ್ತಾನೆ. ಆದ್ರೆ ಬೇರೆಯವ್ರ ವಿಷಯದಲ್ಲಿ ಅವನು ಉಪಕಾರಿ. ಎಲ್ರಿಗೂ ಸಹಾಯ ಮಾಡಕ್ ಹೋಗಿ ಅವನು ಕೆಟ್ಟವನಾಗ್ತಾ ಇದ್ದಾನೆ. ಆದ್ರೆ ನನ್ನ ಮಗ ಹೆಣ್ಮಕ್ಳು ವಿಷಯದಲ್ಲಿ ತಪ್ಪು ಮಾಡೋದೇ ಇಲ್ಲ. ಹೆಣ್ಮಕ್ಳಿಗೆ ಗೌರವ ಕೊಡೋದು ಅವನ ರಕ್ತದಲ್ಲಿದೆ. ಆದ್ರೆ ಅವನು ಈ ವಿಷಯದಲ್ಲಿ ತಪ್ಪು ಮಾಡಕ್ ಸಾಧ್ಯನೇ ಇಲ್ಲ. ಯಾಕೆ ಅಂದ್ರೆ ಅವನು ನನ್ನ ಮಗ, ನಂದನ ಮಗ. ಕೈ ಹಿಡಿದು ನಡೆಸೋ, ಬೆಂತಟ್ಟಿ ಬೆಳೆಸೋ, ನಮಗಾಗಿ ಶ್ರಮಿಸೋ, ಆ ದುಡಿಮೆ ಜೀವನ ಹೆಸರೊಂದಿಗೆ ಇರುವ, ಬಾಳಿಗರ್ಥ ಕೊಡುವ. ಸರ್, ನಿಮ್ ಮುಂದೆನೆ ಆ ಹುಡುಗಿ ಇದ್ದಾಳೆ. ಅವಳೇ ಒಪ್ಕೋತಾ ಇದ್ದಾಳಲ್ವಾ? ಇನ್ನೇನ್ ಸಾಕ್ಷಿ ಬೇಕು ನಿಮಗೆ? ಅವಳು ಹೇಳಿದ ಮಾತ್ರಕ್ಕೆ ನೀವು ಇದನ್ನ ನಂಬಿಡ್ತೀರಾ? ಅವಳು ಇದನ್ನ ಕಣ್ಣಾರೆ ನೋಡಿದಾಳ? ಅಮೂಲ್ಯ, ನೀನ್ ಇದನ್ನ ಕಣ್ಣಾರೆ ನೋಡಿದ್ಯಾ? ಹೇಳು. ಮತ್ತೆ ಹೇಗೆ ಇದನ್ನ ನಂಬಿ ನನ್ನ ಮಗನ ಮೇಲೆ ತಪ್ಪು ಹೊರಿಸ್ತಾ ಇದ್ದೀರಾ? ಜಗದೀಶ್ ಅವ್ರೆ, CCTV ಫುಟೇಜ್ ಇದೆ ಅಂತ ಹೇಳಿದ್ರಲ್ಲ, ತಗೊಂಬಂದು ತೋರಿಸಿ ಅವ್ರಿಗೆ. ಅದು ಮೇಡಮ್ ಈಗ ಸದ್ಯಕ್ಕೆ ವರ್ಕ್ ಆಗ್ತಾ ಇಲ್ಲ ಮೇಡಮ್. ಅದು ವರ್ಕ್ ಆಗ್ತಾ ಇಲ್ಲ ಅಂದ್ರ ಮೇಲೆ ಹೇಗ್ರಿ ಹೇಳ್ತಾ ಇದ್ದೀರಾ ನನ್ ಮಗ ತಪ್ಪಿತಸ್ಥ ಅಂತ? ಇಲ್ಲಿ ಇರೋರಲ್ಲಿ ಒಬ್ರು ಬಂದು ಹೇಳಿ ನನ್ ಮಗ ತಪ್ಪು ಮಾಡಿದಾನೆ ಅಂತ, ಅವಾಗ ಒಪ್ಕೋತೀನಿ. ನೋಡಿ, ಇಲ್ಲಿರೋರಲ್ಲಿ ಯಾರು ನನ್ನ ಮಗನ ಮೇಲೆ ಆರೋಪ ಹೊರಿಸ್ತಾ ಇಲ್ಲ. ಆದ್ರೆ ನೀವು ಮಾತ್ರ ಅಂತ ಹೇಳ್ತಾ ಇದ್ದೀರಾ. ದಯವಿಟ್ಟು ನಿಮ್ಮೆಲ್ರಿಗೂ ಕೇಳ್ಕೊತೀನಿ, ನನ್ನ ಮಗ ತಪ್ಪು ಮಾಡಿಲ್ಲ ಅಂತ ಯಾರಾದ್ರೂ ಒಬ್ರು ಬಂದು ಹೇಳಿ. ಅವನ ಭವಿಷ್ಯ ಹಾಳು ಮಾಡಬೇಡಿ. ಮೇಡಮ್, ನಮ್ದು ಮಿಡ್ಲ್ ಕ್ಲಾಸ್ ಕುಟುಂಬ. 1 ರೂಪಾಯಿನೂ ಕೂಡಿಟ್ಟು ಮಕ್ಕಳನ್ನ ಓದಕ್ಕೆ ಕಳಿಸ್ತೀವಿ. 1 ರೂಪಾಯಿನೂ ಖರ್ಚು ಮಾಡಬೇಕಾದ್ರೆ ನನ್ನ ಮಗ ಚೆನ್ನಾಗಿ ಓದಿ ಹಾಗಾಗ್ತಾನೆ ಹೀಗಾಗ್ತಾನೆ ಅಂತ ಏನೇನೋ ಕನ್ಸು ಕಟ್ಕೋತೀವಿ. ಆ ಕನ್ಸು ಏನಾದ್ರೂ ನುಚ್ಚು ನೂರಾದ್ರೆ ನಮ್ಮ ಕೈಲಿ ತಡ್ಕೊಳಕ್ಕಾಗಲ್ಲ ಮೇಡಮ್. ದಯವಿಟ್ಟು ನಾನ್ ತಪ್ಪು ಮಾಡಿಲ್ಲ ಅಂದ್ಮೇಲೆ ಯಾರ್ಯಾರ ಮುಂದೆನೋ ನೀವ್ ಯಾಕೆ ಕೈ ಮುಗಿಬೇಕು? ಬಿಡೋ, ಮಗನ ಭವಿಷ್ಯ ಹಾಳಾಗ್ತಾ ಇರೋದನ್ನ ನೋಡ್ಕೊಂಡು ನಾನು ಸುಮ್ಮನೆ ಇರಕ್ಕಾಗುತ್ತೇನೋ? ಎಲ್ರು ಯಾಕೆ ಸುಮ್ಮನೆ ನಿಂತಿದ್ದೀರಾ? ಯಾರಾದ್ರೂ ಮುಂದೆ ಬಂದು ಮಾತಾಡಿ. ನನ್ನ ತಮ್ಮ ವಲ್ಲಭ ತಪ್ಪು ಮಾಡಿಲ್ಲ ಅಂತ ಒಬ್ರಾದ್ರೂ ಬಂದು ಹೇಳಿ. ನಾನು ಹೇಳ್ತೀನಿ.
ವಲ್ಲಭ ಯಾವ ತಪ್ಪು ಮಾಡಿಲ್ಲ. ಹೇಳಿ ಚಿಕ್ಕಪ್ಪ. ಮೀನಮ್ಮ, ಇಲ್ಲೊಂಚೂರು ಸಮಸ್ಯೆ ಆಗ್ಬಿಟ್ಟಿದೆ. ಸಮಸ್ಯೆನಾ? ಏನಾಯ್ತು? ಸರಿ, ಅತ್ತೆಗೆ ಫೋನ್ ಕೊಡಿ ಚಿಕ್ಕಪ್ಪ, ನಾನ್ ಮಾತಾಡ್ತೀನಿ. ಒಂದ್ ನಿಮಿಷ ಮೀನಮ್ಮ, ಕೊಡ್ತೀನಿ. ಆಗ ಮೀನಮ್ಮ ಮಾತಾಡ್ಬೇಕಂತೆ. ಮೀನಾ, ಹಲೋ ಅತ್ತೆ. ನೋಡಿ ವಲ್ಲಭ ಎಂತ ಕೆಲಸ ಮಾಡಿದಾನೆ ಅಂತ. ಇವತ್ತೊಂದು ಎಕ್ಸಾಮ್ ಇದೆ, ಎಕ್ಸಾಮ್ ಬರೆಯೋದ್ ಬಿಟ್ಟು ಅಲ್ಲೇನೋ ಹೊಡೆದಾಟ ಮಾಡ್ಕೊಂಡಿದ್ದಾನಂತೆ. ಅತ್ತೆ ಸಮಾಧಾನ ಮಾಡ್ಕೊಳ್ಳಿ, ನೀವು ಭಯ ಪಡೋ ತರ ಏನೂ ಆಗಿಲ್ಲ. ಕಾಲೇಜಲ್ಲಿ ಯಾರೋ ಮಾಡಿರೋ ತಪ್ಪಿಗೆ ವಲ್ಲಭನ ಕಾಲೇಜಿಂದ ಸಸ್ಪೆಂಡ್ ಮಾಡಿದ್ದಾರೆ. ಪೇರೆಂಟ್ಸ್ ನ ಕರ್ಕೊಂಬರಕ್ ಹೇಳಿದ್ರಂತೆ, ಅದಕ್ಕೆ ಕೇಶವ ಮತ್ತೆ ಬಾವ ಹೋಗಿದ್ದಾರೆ. ಈಗ ಮಾವಂಗ್ ವಿಷಯ ಗೊತ್ತಾಗಿ ಅವರು ಹೋಗಿದಾರ ಅಷ್ಟೇ. ಇದೆಲ್ಲ ನಿನಗೆ ಗೊತ್ತು? ವಲ್ಲಭನೇ ನಮ್ಗೆ ಹೇಳಿದ್ದು ಅತ್ತೆ. ಮಾವಂಗ್ ವಿಷಯ ಗೊತ್ತಾದ್ರೆ ಟೆನ್ಷನ್ ಆಗ್ತಾರೆ ಅಂತ ಹೇಳಿರ್ಲಿಲ್ಲ. ವಲ್ಲಭ ಎಕ್ಸಾಮ್ ನ ಚೆನ್ನಾಗಿ ಬರ್ದು ಮನೆಗ್ ಬರ್ತಾನೆ, ಇದಕ್ ನಾನ್ ಗ್ಯಾರಂಟಿ ಕೊಡ್ತೀನಿ. ನೀವ್ ಆರಾಮಾಗಿರಿ ಅತ್ತೆ. ಆಯ್ತು ಕಡೆ, ನೀನ್ ಹೇಳ್ತಿರೋದ್ ನಿಜ ಅಲ್ವಾ? ಹೌದು ಅತ್ತೆ, ನೀವೇನು ಎದ್ರುಕೊಳ್ಳೋದ್ ಬೇಡ, ಧೈರ್ಯವಾಗಿರಿ. ಆಯ್ತು ಮೀನಾ. ಕೇಶವ ಮೆಸೇಜ್ ಆಗ್ಲಿ ಕಾಲ್ ಆಗ್ಲಿ ಮಾಡಿಲ್ಲ. ಕಾಲೇಜಲ್ಲಿ ಏನಾಗ್ತಿರ್ಬೋದು? ಮಾವ ಹೋಗಿದ್ದಾರೆ ಅಂದ್ರೆ ದೊಡ್ಡ ಗಲಾಟೆನೆ ಆಗ್ತಿರ್ಬೋದೇನೋ. ನನ್ನ ಮಗ ತಪ್ಪು ಮಾಡಿಲ್ವಾ? ಕೇಳಿಸ್ಕೊಂಡ್ರ ಸರ್? ಮೇಡಮ್ ಕೇಳಿಸ್ಕೊಂಡ್ರಾ? ಏನಮ್ಮ ನೀನು ಅವ್ರ ಕಡೆಯವರ? ನನ್ ಪರ ಸಾಕ್ಷಿ ಹೇಳು ಅಂತ ಕರ್ಸಿದಾನ ನಿನ್ಗಿಲ್ಲಿ? ಇಲ್ಲ ಸರ್, ಯಾರು ಏನು ಹೇಳಿಲ್ಲ. ನನ್ ಕಣ್ಣಾರೆ ನೋಡಿರೋ ಸತ್ಯನ ನಾನು ಹೇಳಕ್ ಬಂದಿದ್ದೀನಿ. ಅಮೂಲ್ಯನ್ ಬಗ್ಗೆ ಅವತ್ ಬೋರ್ಡ್ ಮೇಲೆ ಬರ್ದಿದ್ದು ಬೇರೆಯವರು ಸರ್. ಏಯ್, ಸುಳ್ಳು ಹೇಳ್ಬೇಡ. ಸುಳ್ಳೇನಾದ್ರೂ ಹೇಳಿದ್ರೆ ನಿನ್ನನ್ನು ಕಾಲೇಜಿಂದ ಸಸ್ಪೆಂಡ್ ಮಾಡಿಸ್ಬೇಕಾಗುತ್ತೆ. ಆ ಹುಡುಗಿ ಏನು ಸತ್ಯ ಹೇಳ್ತೀನಿ ಅಂತ ಹೇಳ್ತಾ ಇದ್ದಾಳಲ್ವಾ, ಅದನ್ನ ಕೇಳಿಸ್ಕೊಳ್ಳೋಣ. ರೇ, ಸತ್ಯನೂ ಇಲ್ಲ ಏನು ಇಲ್ಲ, ಎಲ್ಲ ಬರೀ ನಾಟಕ. ನಿಮ್ ಮಗನೇ ಅವಳಿಗೆ ದುಡ್ಡು ಕೊಟ್ಟಿದ್ದಾನೆ. ನೋಡಿ ಸರ್, ಆಗ್ಲೇ ನನ್ನ ಮೇಲೆ ಒಂದು ಸುಳ್ಳು ಆರೋಪ ಬಂದಿದೆ. ಈಗ ಇನ್ನೊಂದು ಕೂರಿಸ್ಬೇಡಿ. ಏಯ್, ಸಾಕ್ ಸುಮ್ನೆ ಇರ. ಲೆಕ್ಚರರ್ಗೆ ಎದುರು ವಾದಿಸ್ತೀಯ? ನೋಡಮ್ಮ, ನಡಿ ನಡಿ, ಮೊದಲು ಹೋಗಿಲ್ಲ. ಬಿಹೇವ್ ಯೋರ್ಸೆಲ್ಫ್. ಸಾರಿ ಮೇಡಮ್. ಕಾವ್ಯ, ನೀ ಹೇಳಮ್ಮ. ಮೇಡಮ್, ಅವತ್ತು ಬೋರ್ಡ್ ಮೇಲೆ ಬರ್ದಿದ್ದು ಇಕ್ಕಿ ಎಲ್ಲಿ ಕಳ್ದೋಯ್ತು, ಸಿಗ್ತಾ ಇಲ್ವಲ್ಲ. ಟೈಮ್ ಬೇರೆ ಆಯ್ತು, ಕಾಲೇಜ್ ಬೇರೆ ಕ್ಲೋಸ್ ಮಾಡ್ತಾ ಇದ್ದಾರೆ. ಅಮೂಲ್ಯ, ನಿಂಗೆಷ್ಟು ಥ್ಯಾಂಕ್ಸ್ ಹೇಳ್ರಿ ಸಾಲದು. ಆ ವಲ್ಲಭನ್ ಮೇಲೆ ನಾನ್ ತಗೊಳ್ಳೋ ರಿವೆಂಜ್ಗೆ ನೀನೊಂದ್ ದಾಳ ಅಷ್ಟೇ. ನಾಳೆ ನಿನ್ ಫೋಟೋ ನೋಡಿ ಇಡೀ ಕಾಲೇಜ್ ನಿನ್ ನೋಡಿ ನಗ್ಬೇಕು. ಅವಾಗ ಆ ವಲ್ಲಭನ್ ಮೇಲೆ ನಿನಗ್ ಸಿಟ್ಟು ಬರ್ಬೇಕು. ಅದನ್ನ ನನ್ನ ಕಣ್ಣಾರೆ ನೋಡಿ ಖುಷಿ ಪಡ್ಬೇಕು. ಅಲ್ಲಿ ತನಕ ನನ್ನ ಕಣ್ಣಿಗೆ ನಿದ್ದೆ ಇಲ್ಲ.
ಯಾರೋ ನೀನು ಬರ ಇಲ್ಲಿ. ಬೋರ್ಡ್ ಮೇಲೆ ಬರ್ದು ನನ್ನ ತಮ್ಮನ ಮೇಲೆ ಬರ ಹಾಗೆ ಮಾಡ್ತೀಯ. ಯಾಕೆ ಮಾಧವ, ಇಳ್ಸೋ ಕೈ, ಬಾಯಿ ಕಡೆ. ವಲ್ಲಭ ತಪ್ಪು ಮಾಡಿಲ್ಲ ಅಂತ ಗೊತ್ತಾಯ್ತಲ್ಲ, ಯಾರು ಮಾಡಿದ್ದು ಯಾರು ಮಾಡಿಸಿದ್ದು ಅನ್ನೋದನ್ನ ಕಾಲೇಜ್ ಅವ್ರು ತಿಳ್ಕೊಳ್ಳಿ. ಅನ್ಯಾಯವಾಗಿ ವಲ್ಲಭನ್ ಮೇಲೆ ತಪ್ಪೋರ್ಸ್ಬಿಟ್ನಾ? ನಾನ್ ಯಾಕೆ ಹೀಗ್ ಮಾಡ್ದೆ? ಮೇಡಮ್, ನನ್ನ ಮಗ ತಪ್ಪು ಮಾಡಿಲ್ಲ ಅಂತ ನಾನು ಹೇಳಿದಾಗ ನೀವು ನಂಬಲಿಲ್ಲ ಅಲ್ಲ, ಈಗ ಸತ್ಯ ಹೊರಗೆ ಬಂದಿದೆ. ನನ್ನ ಮಗ ತಪ್ಪು ಮಾಡಲ್ಲ, ಮಾಡೋದು ಇಲ್ಲ. ಅವನ ಅಪ್ಪಟ ಬಂಗಾರ. ಅವನ್ನ ಎಕ್ಸಾಮ್ ಬರೆಯಕ್ಕೆ ನೀವು ಬಿಡ್ಲೇಬೇಕು. ಇಲ್ಲ ಅಂದ್ರೆ ನಾನು ಇಲ್ಲಿ ಧರಣಿ ಕೂರ್ತೀನಿ, ಉಪವಾಸ ಮಾಡ್ತೀನಿ. ನೋಡಿ ಸರ್, ಇವತ್ತಿನ ಎಕ್ಸಾಮ್ಗೆ ಅವ್ನು ಕೂರ್ಸಕ್ಕಾಗಲ್ಲ. ಬೇಕಾದ್ರೆ ಮುಂದಿನ ಎಕ್ಸಾಮ್ ನೋಡ್ಕೊಳ್ಳೋಣ ಬಿಡಿ. ಜಗದೀಶ್, ಶಟ್ ಅಪ್. ಸರಿ ಮೇಡಮ್. ಸರ್ ಪ್ಲೀಸ್, ನೀವು ಧರಣಿಗೆಲ್ಲ ಕೂರ್ಬೇಡಿ. ನಮ್ಮ ಕಾಲೇಜ್ ಇರೋದು ಮಕ್ಕಳ ಭವಿಷ್ಯ ಬೆಳಗೋದಕ್ಕೆ, ಅದನ್ನ ಕತ್ಲು ಮಾಡೋದಕ್ಕಲ್ಲ. ಯಾರ್ದೋ ಮಾತು ಕೇಳಿ ನಾವನ್ನ ಪೇರೆಂಟ್ಸ್ ಕರ್ಕೊಂಬ ಅಂತ ಹೇಳಿದೆ. ತಂದೆ ತಾಯಿ ಗೊತ್ತಾದ್ರೆ ಅವ್ರನ್ನ ತಿದ್ದುತ್ತಾರೆ ಅನ್ನೋ ಒಂದೇ ಕಾರಣಕ್ಕೆ. ಸಾರಿ ಸರ್, ನಮ್ಮ ಕಾಲೇಜ್ ಕಡೆಯಿಂದನೂ ತಪ್ಪಾಗಿದೆ. ಯಾರ್ದೋ ಕೆಟ್ಟ ಉದ್ದೇಶಕ್ಕೆ ಒಳ್ಳೆ ಸ್ಟೂಡೆಂಟು ಬಲಿಯಾಗಬಾರ್ದು. ವಲ್ಲಭ ಎಕ್ಸಾಮ್ ಬರೆಯೋದಕ್ಕೆ ಅವಕಾಶ ನಾನು ಮಾಡಿಕೊಡ್ತಿದ್ದೀನಿ. ಹಾಗೆ ಅಭಿನ ಸಸ್ಪೆಂಡ್ ಮಾಡ್ತಿದ್ದೀನಿ. ಮೇಡಮ್, ದಯವಿಟ್ಟು ಬೇಡ, ಹಾಗೆ ಮಾಡಬೇಡಿ. ಅವನೇನೋ ಹುಳುಕು ಬುದ್ಧಿಯಿಂದ ಈ ಕೆಲಸ ಮಾಡ್ದ, ಆದ್ರೆ ಅವನ ತಂದೆ ತಾಯಿ ಬೆಟ್ಟದಷ್ಟು ಕನಸುಗಳನ್ನ ಹೊತ್ಕೊಂಡು ಅವನ ಕಳಿಸಿರ್ತಾರೆ. ಮಗ ಇಂಥ ಕೆಲಸ ಮಾಡಿದಾನೆ ಅಂತ ಗೊತ್ತಾದ್ರೆ ಪಾಪ ಆ ಜೀವಗಳು ನೋವು ತಿನ್ನುತ್ತವೆ. ದಯವಿಟ್ಟು ದೊಡ್ಡ ಮನ್ಸು ಮಾಡಿ ಅವನ್ನ ಕ್ಷಮಿಸ್ಬಿಡಿ. ಇದು ನನ್ನ ಕಡೆಯಿಂದ ಮನವಿ. ದಯವಿಟ್ಟು ಕೈ ಮುಗಿಬೇಡಿ ಸರ್. ನಿಮ್ಮ ಮಗನ ಭವಿಷ್ಯ ಮಾತ್ರ ಅಲ್ಲ, ನಿಮ್ಮ ಮಗನ ಭವಿಷ್ಯ ಹಾಳು ಮಾಡಬೇಕು ಅಂತ ಹೊರಟೋರ್ ಭವಿಷ್ಯನೂ ಚೆನ್ನಾಗಿರ್ಬೇಕು ಅಂತ ಯೋಚನೆ ಮಾಡೋ ದೊಡ್ಡ ವ್ಯಕ್ತಿತ್ವ ನಿಮ್ದು. ಯು ಆರ್ ಗ್ರೇಟ್ ಸರ್. ವಲ್ಲಭ, ಎಕ್ಸಾಮ್ ಟೈಮ್ ಆಯ್ತಲ್ವಾ? ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಮ್ಯಾಮ್. ನೀವೇನೆಲ್ಲ ಇಲ್ಲ ನಿಂತಿದ್ದೀರಾ? ಎಕ್ಸಾಮ್ ಬರೀ ಅಲ್ವಾ? ನಡೀರಿ ಒಳಗೆ. ನೋಡು, ಪ್ರತಿ ಸಲನೂ ನನ್ನ ಮಗನ ಮೇಲೆ ಸುಳ್ಳು ಆರೋಪ ಹೊರಿಸ್ಬೇಡ. ಯಾವಾಗ್ಲೂ ಅದು ಚೆನ್ನಾಗಿ ಕಾಣೋದಿಲ್ಲ. ನೀನು ಗೊತ್ತಾಗದೆ ಈ ತಪ್ಪು ಮಾಡಿರ್ಬೋದು, ಆದರೆ ಈ ವಿಷಯನ ಇಲ್ಲಿಂದ ಇಲ್ಲಿಗೆ ಬಿಟ್ಬಿಡು. ನಿಮ್ಮ ಮನೇಲಿ ಈ ವಿಷಯ ಗೊತ್ತಾದ್ರೆ ದೊಡ್ಡ ರಂಪ ಆಗತ್ತೆ. ನಾನು ಈ ವಿಷಯ ಎಲ್ಲೂ ಹೇಳಲ್ಲ, ನೀನು ಹೇಳ್ಬೇಡ. ಅಮ್ಮು, ಆಲ್ ದ ಬೆಸ್ಟ್. ಎಕ್ಸಾಮ್ ಚೆನ್ನಾಗಿ ಬರಿ. ವಲ್ಲಭ, ಚೆನ್ನಾಗಿ ಓದ್ಕೊಂಡಿದ್ದಿ ತಾನೆ? ಎಕ್ಸಾಮ್ ಚೆನ್ನಾಗಿ ಬರೀಬೇಕು, ಕಲೆಕ್ಟರ್ ಆಗಬೇಕು ನೀನು. ಆಲ್ ದ ಬೆಸ್ಟ್. ಮಾಧವ, ನಡೀರಿ.
ತಪ್ಪು ಮಾಡ್ಬಿಟ್ಟೆ, ತುಂಬಾ ದೊಡ್ಡ ತಪ್ಪು ಮಾಡ್ಬಿಟ್ಟೆ. ಹೌದಾ? ಹ್ಞೂ ಮೀನಮ್ಮ, ಎಲ್ಲ ಪ್ರಾಬ್ಲಮ್ ಸಾಲ್ವ್ ಆಯ್ತು. ಅಲ್ಲಿ ಅಪ್ಪ ಬಂದಿದ್ ನೋಡಿ ನಮ್ 3 ಜನಕ್ಕೆ ಬಿತ್ತು ಕಡುಬು ಅಂತ ಅನ್ಕೊಂಡೆ, ಹಂಗೇನೋ ಆಗ್ಲೇ ಇಲ್ಲ, ಅಲ್ಲಾಗಿದ್ದೆ ಬೇರೆ. ಅಲ್ಲಿಗೆ ಎಲ್ಲ ಸಾಲ್ವ್ ಆಯ್ತು. ಅಬ್ಬ, ನನ್ಗೀಗ ಸಮಾಧಾನ ಆಯ್ತು ಕೇಶವ. ಹಾ ಕೇಶವ, ಸುಂದರ ಚಿಕ್ಕಪ್ಪ ಅತ್ತೆಗೆ ಮಾವ ಕಾಲೇಜ್ಗೆ ಹೋಗಿದ್ದನ್ನ ಹೇಳ್ಬಿಟ್ಟಿದ್ದಾರೆ. ಅತ್ತೆ ಫುಲ್ ಟೆನ್ಷನ್ ಆಗಿದ್ದಾರೆ ಕಣೋ. ನಿನ್ ಮನೆಗೆ ಹೋಗಿ ನಿಧಾನವಾಗಿ ವಿಷಯ ತಿಳಿಸಿ ಸಮಾಧಾನ ಮಾಡು. ಸರಿ ಮೀನಮ್ಮ. ಲವ್ ಯು. ಲವ್ ಯು ಟು ಕೇಶವ. ಸರಿ, ಯಾವಾಗ ಮನೆಗೆ ಬರ್ತೀಯಾ? ಬೇಗ ಬರ್ತೀನಿ. ಅಲ್ಲಿವರೆಗೂ ನನ್ನ ಮಿಸ್ ಮಾಡ್ಕೋತಾ ಇರು. ಅದು ಯಾವಾಗ್ಲೂ ಮಾಡ್ಕೋತಾ ಇರ್ತೀನಿ. ಬಾಯ್. ಬಾಯ್.